ಕಂಪ್ಲಿ ತಾಲೂಕಿನ ಗ್ರಾಮವೊಂದರಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಯತ್ನ, ಶಿಕ್ಷಕ ಬಂಧನ. ಬಳ್ಳಾರಿ ಜಿಲ್ಲೆಯ ತಾಲೂಕಿನ ಒಂದು ಗ್ರಾಮದಲ್ಲಿ ಮನಕಲುಕುವ ಘಟನೆ ಬೆಳಕಿಗೆ ಬಂದಿದೆ. ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ 10 ವರ್ಷದ ಬಾಲಕಿ ಮೇಲೆ ಅತಿಥಿ ಶಿಕ್ಷಕನಿಂದ ಅತ್ಯಾಚಾರ ಯತ್ನ ನಡೆದಿದೆ ಎಂಬ ಆರೋಪ ಕೇಳಿಬರ್ತಾ ಇದೆ. ಲಭ್ಯ ಮಾಹಿತಿಯ ಪ್ರಕಾರ ಶಾಲೆಯಲ್ಲಿ ಕಸ ಹೊಡಿಸುವ ನೆಪದಲ್ಲಿ ಬಾಲಕಿಯನ್ನ ತನ್ನ ಮನೆಗೆ ಕರೆದೊಯ್ದು ಶಿಕ್ಷಕ ದುಷ್ಕೃತ್ಯಕ್ಕೆ ಯತ್ನಿಸಿದ್ದಾನೆ ಎನ್ನಲಾಗ್ತಾ ಇದೆ. ಈ ವಿಷಯವನ್ನ ಯಾರಿಗೂ ತಿಳಿಸದಂತೆ ಬಾಲಕಿಗೆ ಜೀವ ಬೆದರಿಕೆ ಹಾಕಲಾಗಿದೆ ಎಂಬ ಮಾಹಿತಿ ದೊರೆತಿದೆ. ಸುಮಾರು 1 ವಾರದ ಹಿಂದೆ ನಡೆದ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಈ ಸಂಬಂಧ ಕಂಪ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಆರೋಪಿಯನ್ನ ಬಂಧಿಸಲಾಗಿದೆ ಅಂತ ಮೂಲಗಳು ತಿಳಿಸಿದೆ. ಘಟನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಗ್ರಾಮಸ್ಥರು ಇಂದು ಶಾಲೆಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ. ಕಾಮುಕ ಶಿಕ್ಷಕರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಅವರು ಆಗ್ರಹಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಸಿಪಿಐ ಸೇರಿ ಕಂಪ್ಲಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಪ್ರಕರಣದ ಸತ್ಯಾಸತ್ಯತೆ ಕುರಿತು ಪೊಲೀಸ್ ತನಿಖೆಯಿಂದ ಸ್ಪಷ್ಟ ಮಾಹಿತಿ ಹೊರಬರಬೇಕಾಗಿದೆ. ಬೆಳಿಗ್ಗೆ 8 ಗಂಟೆಗೆ 7 ಗಂಟೆಗೆ ಕರೆ ಕಳಿಸ್ಕೊಂಡು ಬಂದು ಈಗ ಹುಡುಗರನ್ನ ಒಳಗೆ ಕರ್ಕೊಂಡು ಹೋಗಿ ಈ ರೀತಿ ಮಾಡ್ತಾ ಇದಾರೆ. ಇವ್ರು ಏನ್ ಕಾಯ್ತಾರೆ ಸರ್, ಏನ್ ಓದಿಸ್ತಾರೆ ಇವರು? ಕಸ ಬೆಳೆಯೋದು ಕಸ ಬೆಳೆಕ್ ಇಡ್ತಾರ, ಕಸ ಬೆಳೆಕ್ ಇಡ್ತಾರ, ಕರ್ಕೊಂಡ್ ಬಂದು ಇಂತ ಯಾವಾರ ಮಾಡ್ತಾರ. ಇವ್ರು ಏನ್ ಓದಿಸ್ತಾರ? ಬೇಡ ಸರ್, ಸಾಲ ಬೇಡ, ನಮ್ ಜೊತೆಗೆ ನಾವು ದುಡ್ಕೊಂಡು ತಿಂಬಕ್ ಕರ್ಕೊಂಡು ಹೋಗ್ತೀವಿ ಸರ್. ನಮಗೆ ಬೇಡ ಬೇಡ, ಸಾಲನೇ ಬೇಡ. ಮಕ್ಕಳು ಹೋಗ್ತಲೆ ಮುಂಜಾನಿಂದ ಸಾಯಂಕಾಲ ತನಕ ನಾವು ಹೋಗ್ತೀವಿ, ಬಟ್ಟೆ ಮಾಡ್ಕೊಂಡು ತಂದೆ ತಾಯಿ ಅಂತ ಬಿಟ್ಟು ಹೋಗ್ತೀವಿ. ಅವ್ರಿಗೆ ಮೇಲೆ ಜವಾಬ್ದಾರಿ ಅಂತ ಇಂಥ ಕೆಲಸ ನಾ ಮಾಡೋದು. ಮತ್ತೆ 18 ವರ್ಷವರೆಗೆ ಮದುವೆ ಮಾಡ್ರೆ ಹಿಡ್ಕೊಂಡು ಹೋಗ್ತೀವಿ. ಇಲ್ಲಿ ಜಾಡಿಸಿ ಕಳಿಸಿ ಆಮೇಲೆ ಬೇರೆ ಕೊಡುವಂತ ಅಂತ ಹೇಳ್ತಾರೆ ಸರ್. ಇನ್ನೇನು ಮಾಡೋದು ಬೇಡ, ನಮಗೆ ಸಾಲಿ ಓದ್ಸೋದ ಬೇಡ. ನಮ್ಮ ಮಕ್ಕಳು ನಾವು ಹಿಂದೆ ಕರ್ಕೊಂಡು ಹೋಗ್ತೀವಿ. ಕೆಲಸ ಮಾಡಕ್ ಇಡ್ತಾರ, ತಾಲೆ ಬೇಡ, ಓದ್ಸೋದಿಲ್ಲ ನಾವು ಮಕ್ಕಳ. 10 ವರ್ಷದ ಹುಡುಗಿ ಮಾನಭಂಗ ಮಾಡ್ಯಾರ. ಯಾರು? ಮಾಸ್ಟರ್ ಈಗ 8 ದಿವಸ ಮುಂದೆ ಮಾಡ್ಯಾರ. ಬಂದು ಮತ್ತೆ ಇವತ್ತು ನಿನ್ನೆ ಆಯ್ತು, ನಾಳೆ ನಾನು ಸಾಲಿಗೆ ಹೋಗೋದಿಲ್ಲ ಮತ್ತೆ ಅತ್ತೈತೆ ಹುಡುಗಿ. ಸಾಯ್ ಬಡಿತೀನಿ, ನಮ್ಮ ಅವ್ರ ಮನೆ ಮುಂದೆ ಹೇಳಿದ್ರೆ ಸಾಯ್ ಬಡಿತೀನಿ ಅಂತ ಹೇಳ. ನಾವು ತಂದೆ ತಾಯಿಗೆ ಹೇಳಿದ್ರೆ ಸಾಯ್ ಬಡಿತ ಅಂದಾನ. ಅಂದ್ರೆ ಈಗ 8 ದಿನದಿಂದನೇ ಹುಡುಗಿ ಮುಚ್ಚಿಕೊಂಡು ಐತೆ. ಇವತ್ತು ಸಾಲಿಗೆ ಬರ್ಬೇಕು, ಇವತ್ತು ಹತ್ಕೊಂಡ್ ಕೂತೈತೆ. ನಿನ್ನೆ ನಾ ಕೊಲೆ ಮಾಡ್ತೀನಿ ಮನೆಗೆ ಹೇಳಿದ್ರೆ ಅಂತ ಹೇಳ ಸರ್. ಈಗ ಅವ್ರಿಗೆ ಸಾಲಿಗೆ ಹೋಗಂದ್ರೆ ಹತ್ಕೊಂಡ್ ಕೂತೈತೆ, ಎದ್ ಕಾಳೋದಿಲ್ಲ ಅಂತ ನಾವು ಬಡ್ದಿವಿ ಸರ್. ಬಡ್ದ ಮೇಲೆ ಬಾಯ್ ಬಿಟ್ಟ ಸರ್. ಕೊಲೆ ಮಾಡ್ತೀನಿ ನೋಡಿ ನಿನ್ನ ಅಂತ ಹೇಳೋಣ. ಮನೆಗೆ ಕರ್ಕೊಂಡು ಹೋಗ್ಯಾನ ಸರ್. ನಮ್ಮ ಮನೆ ನೋಡ್ ಬಾ ಅಂತ ಕರ್ಕೊಂಡು ಹೋಗ್ಯಾನ. 10 ವರ್ಷದ ಹುಡುಗಿ ಏನ್ ಮನೆ ನೋಡ್ತದ ಸರ್ ಅವ್ದು? ಸಾಲಿ ಬೇಡ ಸರ್, ಎಲ್ಲ ಕಿತ್ತಾಕ್ಬೇಕು. ಯಾರು ಇಲ್ಲ ಒಂದು 10 ರಿಂದ 11 ವರ್ಷ ಇರ್ತಕ್ಕಂಥ ಹುಡುಗಿ ಮೇಲೆ ಇವು ಗೆಸ್ಟ್ ಟೀಚರ್ ಅಂದರೆ ಗೌರವ ಶಿಕ್ಷಕರು ಅವರು ಅಮಾನುಷ್ಯವಾಗಿ ನಡೆದು ಆ ಹುಡುಗಿಯ ಮೇಲೆ ದೌರ್ಜನ್ಯ ನಡೆದ ಪ್ರಕರಣ ಈಗ ಒಂದು 2-3 ಸದ್ಯ ಬೆಳಕಿಗೆ ಬಂದಿದೆ. ಇದು ನಿನ್ನೆ ಆಯ್ತವಾರ ಇರೋದ್ರಿಂದ ಆ ಹುಡುಗಿ ಶಾಲೆಗೆ ಹೋಗೋಕೆ ಭಯ ಪಟ್ಟತ್ತೆ. ಎದಕ್ಕೆ ಭಯ ಆಗ್ತದಂತ ಮನೆಯವರೆಲ್ಲರೂ ವಿಚಾರ ಮಾಡಿದಾಗ ಇದ್ದಂಥ ನಿಜಾಂಶಗಳನ್ನು ಅವ್ರ ತಂದೆ ತಾಯಿಗೆ ತಿಳಿಸಿದಾಗ ಆ ಹುಡುಗಿ ಜೊತೆಗೆ ಅದು ಏನು ಟಾರ್ಚರ್ ಏನು ಕೊಟ್ಟಿದ್ದೆಲ್ಲ ಆತನ ಸ್ಟೇಷನ್ಗೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ನಡೆದೈತೆ. ಆಮೇಲೆ FIR ಕೂಡ ಆತನ ಮೇಲೆ ಆಗಿದೆ. ಇಲ್ಲಿ ಪ್ರಮುಖವಾಗಿ ಮೂಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅಲ್ಲೆಲ್ಲ ಊರಿನಲ್ಲಿ ಮಾತಾಡಿದಂಗೆ ಶಾಲೆಯ ಮುಖ್ಯೋಪಾಧ್ಯಾಯರು ಇರ್ತಾರೆ, ನೇರವಾಣಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಒಂದು ಸರ್ಕಾರಿ ಶಾಲೆಯಲ್ಲಿ ಹುಡುಗರು ಹೋಗ್ತಾರಪ್ಪ ಅಂತ ಹೇಳಿದ್ರೆ ಬಡ ಮಕ್ಕಳೇ ಓದ್ತಾ ಇದ್ದಾರೆ. ಈಗ ಬಡ ಮಕ್ಕಳ ಮೇಲೆ ಈ ರೀತಿ ದೌರ್ಜನ್ಯ ನಡೆದರೆ ಮುಂದೆ ನಮ್ಗೆ ಹೆಂಗಪ್ಪ ನಾವು ಶಾಲೆಗೆ ಕಳಿಸೋ ಎಂಬ ಆತಂಕ ಪೋಷಕರಲ್ಲಿದಾಗಿದೆ. ಇದು ವ್ಯವಸ್ಥೆ ಯಾವ ರೀತಿ ಬಂದತ್ತಂತಂದರೆ ಒಂದು ಮಾನವ ಕುಲವೇ ಒಂದು ತಲೆ ತಗ್ಗಿಸುವಂಥ ವಿಚಾರ. ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಸಮಾಜ ಬದಲಾವಣೆ ಆಗ್ಬೇಕಂದ್ರೆ ಶಿಕ್ಷಣ ಅಗತ್ಯ ಎಂಬ ನಿಟ್ಟಿನಲ್ಲಿ ಪ್ರತಿಯೊಂದು ಮನೆಯಲ್ಲಿ ಚಿಕ್ಕ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಆದರೆ ಶಾಲೆಯಲ್ಲೇ ಇಂಥ ಘಟನೆಗಳು ನಡೆದರೆ ನಿಜಕ್ಕೂ ಈ ಒಂದು ಸಮಾಜದಲ್ಲಿ ಆಘಾತಕಾರಿ ಬೆಳವಣಿಗೆ. ಈ ಒಂದು ಬೆಳವಣಿಗೆ ನೋಡಿದರೆ ಭಾಳ ದುರದೃಷ್ಟಕರ ಅನಿಸುತ್ತೆ. ಈ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಕೂಡಲೇ ಮುಖ್ಯೋಪಾಧ್ಯಾಯರನ್ನ ಸೇವೆಯಿಂದ ಅಮಾನತು ಮಾಡೋದಲ್ಲ, ಅವರ ಸೇವೆಯಿಂದನೇ ವಜಾ ಮಾಡಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಇದು ಒಂದು ಎಲ್ಲ ಶಾಲೆಯಲ್ಲಿ ಎಲ್ಲ ಓದ್ತಕ್ಕಂಥ ಮಕ್ಕಳಿಗೆ ಒಂದು ನಿರ್ಭೀತಿಯಿಂದ ಶಾಲೆಗೆ ಹೋಗ್ಬೇಕಂದ್ರೆ ಇಂಥ ಘಟನೆಗಳು ಮರುಕಳಿಸಬಾರ್ದು. ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ
ಸೂಕ್ತವಾಗಿ ಕೂಡಲೇ ಪ್ರಕರಣ ಅವ್ರನ್ನ ಶಿಕ್ಷೆಗೆ ಒಳಪಡಿಸಬೇಕು, ಸೇವೆಯಿಂದ ಅಮಾನತು ಮಾಡಬೇಕೆಂಬುದು ಒಂದು. ಆಮೇಲೆ ಈ ಒಂದು ತನಿಖೆಗೆ ಸಂಬಂಧಪಟ್ಟಂಗೆ ಉನ್ನತ ಮಟ್ಟದ ತನಿಖೆ ನಡೆಸಿ ತಪ್ಪಿತಸ್ಥರು ಯಾರೇ ಇದ್ದರೂ ಕೂಡ ಅವನು ಹೇಳ್ತಾನಂತೆ, ಅವನು ಗೌರವ ಶಿಕ್ಷಕ, ಇದು ನನ್ನೊಬ್ಬನೇ ಹಿಡ್ಕೊಂಡ್ರಲ್ಲ, ನಾನೊಬ್ಬನೇ ಮಾಡಿಲ್ಲ, ಇದರಿಂದ ಭಾಳ ಜನ ಮಾಡ್ಯಾರ ಅಂತ ಹೇಳ್ತಾರೆ ಅನ್ಬೇಕಾದ್ರೆ ಇದು ಎಷ್ಟು ಆಳವಾಗಿ ಈ ಶಾಲೆಯಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಬೇರೂರಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ಪ್ರಕರಣದಿಂದ ಯಾರೇ ಇರಲಿ, ಯಾರೇ ಪ್ರಭಾವಿಗಳಿದ್ದರೂ ಕೂಡ ಮಕ್ಕಳು ನಿರ್ಭೀತಿಯಿಂದ, ಯಾಕಂದರೆ ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯದ ಪ್ರಜೆಗಳು. ಈ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಒಂದು ಉನ್ನತವಾದ ಉದ್ಯೋಗ, ಪ್ರತಿಯೊಂದು ಒಂದು ಸಮಾಜಕ್ಕೆ ಬದಲಾವಣೆ ಯಾಕಂದರೆ ಶಿಕ್ಷಣ ಆಗುತ್ತೆ. ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ರೀತಿ ಆಗಿದೆಪ್ಪ ಅಂತ ಹೇಳಿದ್ರೆ ಇದು ಮಾನವ ಕುಲ ತೆಗೆಸುವಂಥ ವಿಚಾರ. ಈ ಕೂಡಲೇ ಈ ಒಂದು ವಿಶೇಷವಾಗಿ ಮಹಿಳಾ ಆಯೋಗಕ್ಕೂ ಕೂಡ, ಮಹಿಳಾ ಮಕ್ಕಳ ಆಯೋಗಕ್ಕೂ ಕೂಡ ಮನವಿ ಮಾಡ್ತಾಯಿದ್ದೀನಿ. ಈ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡು ಈ ಒಂದು ವ್ಯವಸ್ಥೆಯ ವಿರುದ್ಧ ಯಾರು ಪಿತೂರಿ ಮಾಡ್ತಾರೆ ಅವ್ರನ್ನೆಲ್ಲ ತನಿಖೆಗೆ ಒಳಪಡಿಸಿ ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಆಗಬೇಕು. ಮಕ್ಕಳಲ್ಲಿ ನಿರ್ಭೀತಿಯಿಂದ ಒಂದು ಶಾಲೆಗೆ ಹೋಗುವಂಥ ವಾತಾವರಣ ನಿರ್ಮಾಣ ಆಗಬೇಕಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ನಮ್ಮ ಎಲ್ಲ ಇದಕ್ಕೆ ಮೂಲ ಕಾರಣಕರ್ತರಾಗ್ತಕ್ಕಂಥ ಎಲ್ಲರಿಗೂ ಶಿಕ್ಷೆ ಆಗಬೇಕಂತ ಈ ಮೂಲಕಲ್ಲಿ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡ್ತಾಯಿದ್ದೀನಿ.